ಯಜಮಾನ್ರ ಅಭಿಮಾನಿಗಳು ಎಷ್ಟು ಜನ ಇದ್ದೀರಿ? ಇಷ್ಟು ಯಜಮಾನ್ರ ಅಭಿಮಾನಿಗಳ ಪರವಾಗಿ ಚಿಕ್ಕ ಯಜಮಾನರಿಗೆ ಹ್ಯಾಪಿ ಬರ್ಡೇ. ನನಗನಿಸ್ತಿತ್ತು ಕನ್ನಡದ ಅಮಿತಾಬ್ ಬಚ್ಚನ್ ಯಾರು ಅಂತ ಅಂದ್ಕೊಂಡ್ರೆ ನನಗೆ ಕಿಚ್ಚ ಸುದೀಪ್ ಅವರೇ ಕಾಣ್ತೀನಿ. ಕನ್ನಡದ ಕಮಲ್ ಹಾಸನ್ ಯಾರು ಅಂತ ಕೇಳಿದರೆ ನನಗೆ ಕಿಚ್ಚ ಸುದೀಪ್ ಅವರೇ ಕಾಣ್ತಾರೆ. ಕನ್ನಡದ ಕೀರ್ತಿಯನ್ನು ಭಾರತಕ್ಕೆಲ್ಲ ಹಂಚಿದ್ದು ಯಾರು ಅಂತ ಕೇಳಿದರೆ ನನಗೆ ಕಿಚ್ಚ ಸುದೀಪ್ ಸರಿ ಕಾಣಿಸ್ತಾರೆ. ಕನ್ನಡದ ಸ್ಪಷ್ಟ ಉಚ್ಚಾರಣೆಯನ್ನು ಮಾಡುವಂತಹ ನಟರ ಹೆಸರು ಕಂಡ್ರೆ ಈಗಿನ ತಲೆಮಾರಲ್ಲಿ ನನಗೆ ಕಿಚ್ಚ ಸುದೀಪ್ ಸರಿ ಕಾಣಿಸ್ತದೆ. ನಡೆ ಮತ್ತು ನುಡಿ ಎರಡನ್ನು ಒಟ್ಟಿಗೆ ಇಟ್ಕೊಂಡು ಬದುಕ್ತಾ ಇರುವಂತಹ ಚಿಕ್ಕ ಯಜಮಾನರು ಡಾಕ್ಟರ್ ವಿಷ್ಣುವರ್ಧನ್ ಅವರ ಅಭಿಮಾನಿಗಳ ಪಾಲಿಗೂ ಕೂಡ ಬಹಳ ದೊಡ್ಡ ಆಸ್ತಿ. ನಾವೆಲ್ಲ ಕಳೆದ 15 ವರ್ಷದಿಂದ ಪುಣ್ಯಭೂಮಿಗೆ ಅಂತ ಹೋರಾಟ ಮಾಡ್ತಾ ಇದ್ರೆ ಇವರೊಬ್ಬರು ಬಂದರು, ನಾನಿದ್ದೀನಿ ಅಂತ ಹೇಳಿ. ಹದಿನೈದು ವರ್ಷಗಳ ನೋವನ್ನು ಒಂದು ಮಾತು ನಿವಾರಿಸುತ್ತಂದ್ರೆ ಅದಿನ್ನೆಂಥ ಮಾತಿರಬೇಕು. ನಾನು ಋಣಿಯಾಗಿದ್ದೇನೆ. 10 ದಿವಸ ಅಳ್ಳಬೇಕು, 11 ದಿವಸ ನುಗ್ಗಬೇಕು ಅನ್ನೋಂಥ ಮಾತು ಮನಸ್ಸಲ್ಲಿರೋಣ. ಒಂದು ಅದ್ಭುತವಾದಂಥ ಕೆಲಸಕ್ಕೆ ಮುನ್ನೋಡಿಯಾಗಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಅಭಿಮಾನಿಗಳು ಕಾಯ್ದಿರುವಂಥ ಸಮಯ. ಓಕೆ, ಮಾರ್ಕ್ ಬಂದಾಗಿದೆ. ಮಾರ್ಕ್ ಟೀಸರ್ ನೋಡೋಣ. ಓಕೆ, ಮಾರ್ಕ್ ಟೀಸರ್ ನಿಮ್ಮೆಲ್ಲರಿಗೋಸ್ಕರ. ಎಲ್ಲರೂ ನಿಮ್ಮ ಕೈಯಲ್ಲಿರೋ ಮಾರ್ಕ್ ಪೋಸ್ಟರ್ ಮೇಲೆ ಎತ್ತಿ ಅಂತ ಕೇಳ್ತಾ ಇದ್ದೀವಿ. ಆಲ್ ಆಫ್ ಯು ಎಲ್ಲರೂ ಕೇಳ್ತಾ ಇದ್ದೀನಿ, ಪ್ಲೀಸ್ ಇಟ್ಸ್ ಅ ರಿಕ್ವೆಸ್ಟ್, ಸ್ಟೇಜ್ನ ಕ್ಲಿಯರ್ ಮಾಡಿ. ಬ್ಯಾರಿಕೇಡ್ನ ಕೂಡ ತಳ್ತಾ ಇದ್ದೀರಾ, ದಯಮಾಡಿ ತಳ್ಬೇಡಿ. ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ, ಅರ್ಥ ಆಗುತ್ತೆ ಎಕ್ಸೈಟ್ಮೆಂಟ್, ಪ್ಲೀಸ್ ತಳ್ಬೇಡಿ. ಹಾಗೆಯೇ ಕಿಚ್ಚ ಸುದೀಪ್ ಕೇರ್ ಫೌಂಡೇಶನ್ ಅವ್ರ ಕಡೆಯಿಂದ ಒಂದು ಬ್ಯೂಟಿಫುಲ್ ವಿಡಿಯೋ ನಿಮ್ಮೆಲ್ಲರಿಗೋಸ್ಕರ, ಆರ್ಗನ್ ಡೊನೇಷನ್ ವಿಡಿಯೋ. ನಿಮ್ಮೆಲ್ಲರ ಪ್ರೀತಿಯ ಕಿಚ್ಚ ಸರ್ ಕೇರ್ ಫೌಂಡೇಶನ್, ವಿಡಿ ಪ್ಲೀಸ್.